ಶುಭಾಗಲಿ ಎಲ್ಲರಿದ್ದೇನೆ ಮತ್ತು ಪತ್ರಿಕಾ ಮಿತ್ರರೇ, ಇವತ್ತು ನನಗೆ ನಿಜಕ್ಕೂ ತುಂಬ ಸಂತೋಷ ಆಗ್ತದೆ. ಏಕೆಂದರೆ ಪರಿಸರ ದಿನಾಚರಣೆಯ ಅಂಗವಾಗಿ ಆಗಿರ್ತಕ್ಕಂಥ ಒಂದು ಸಭೆಯಲ್ಲಿ ನನಗೆ ಮತ್ತು ಡಾಕ್ಟರ್ ನಾಗರಾಜ್ ಅವರಿಗೆ ಸನ್ಮಾನ ಕೊಟ್ಟಿರೋದು ತುಂಬ ಸಂತೋಷ ಆಗ್ತಾಯಿದೆ. ಇದು ನಮ್ಗೆ ಇನ್ನೂ ಹೆಚ್ಚಿನ ಒಂದು ಈ ಪರಿಸರ ಮಾಲಿನ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತು ಅದರ ಬಗ್ಗೆ ಏನು ನಾವು ಕ್ರಮಗಳನ್ನು ತೆಗೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ಒಂದು ಮನವರಿಕೆ ಆಗ್ತಾ ಇದೆ. ಈ ಪರಿಸರ ಮಾಲಿನ್ಯದ ಬಗ್ಗೆ ಕುಮ್ಮಯ್ಯನವರು ನಮ್ಮ ಮೀನಾಕ್ಷಿಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನಾದರೂ ಒಬ್ಬ ವೈಜ್ಞಾನಿಕ ಹೇಳೋದಿಷ್ಟೇ, ಪರಿಸರನ ರಕ್ಷಿಸ್ತಿರೋದು ಯಾರನ್ನೂ ಮೆಚ್ಚೋದಕ್ಕಲ್ಲ ಅಥವಾ ಇನ್ಯಾವುದೋ ಒಂದು ಗ್ರಹ ನಮ್ಮ ಗ್ರಹನ ಒಂದು ಆಕ್ರಮಿಸ್ತಿರೋದಲ್ಲ. ಈ ಪರಿಸರ ಮಾಲಿನ್ಯದಿಂದ ದಿನನಿತ್ಯ ನಾವೇ ನಮ್ಮನ್ನು ನಾಶ ಮಾಡ್ಕೊಳ್ತೇವೆ ಮನುಷ್ಯರು. ಜಲಮಾಲಿನ್ಯದಿಂದ ಬರ್ತಕ್ಕಂತಹ ರೋಗಗಳನ್ನ ಲಿಸ್ಟ್ಗಳನ್ನ ನಿಮ್ಗೆ ಕೇಳಿಬಿಟ್ರೆ ನೀವು ನೀರು ಕುಡಿಯೋದೇ ನಿಲ್ಲಿಸ್ಬಿಡ್ತೀವಿ. ಅಷ್ಟು ಕಾಯಕಾರಿ ಈ ಮಾಲಿನ್ಯದಿಂದ ಉಂಟಾಗಿರ್ತಕ್ಕಂಥ ನದಿಗಳ ಈ ಒಂದು ಮಾಲಿನ್ಯದಿಂದ ಬರ್ತಕ್ಕಂಥ ನೀರನ್ನು ನಾವು ಕುಡಿಯೋದ್ರಿಂದ ಟೈಫಾಯ್ಡ್ ಬರ್ಬೋದು ಅಥವಾ ಡಯೇರಿಯಾ ಆಗ್ಬೋದು, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಡಿಸೀಸಸ್ ಬರ್ಬೋದು, ವಾಂತಿ ಆಗ್ಬೋದು, ಬೇದಿ ಆಗ್ಬೋದು. ಒಂದು 3 ಯೋಗಗಳು ಇಲ್ಲೇ ಇದೆ. ಒಂದು ಅವ್ರು ಕೇಳ್ಬಿಟ್ರೆ ಒಂದು 3 ಲಿಸ್ಟ್ ಈಗಲೇ ವಾಟರ್ ಬಾರ್ ಡಿಸೀಸಸ್ ಟಕ್ 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 ಅಂತ ಕ್ಲಾಸಿಗೆ ಹೇಳಿ ಅಭ್ಯಾಸ ಆಗುತ್ತೆ. ಆ ಲಿಸ್ಟ್ ಅದಕ್ಕೆಲ್ಲ ಯಾರು ಕಾರಣ? ಸತ್ಯಗಳನ್ನು ತಗೊಂಡೋಗಿ ಇದಕ್ಕೆ ನದಿಗಳು ಅದರಿಂದ ಬರ್ತಕ್ಕಂಥ ನೀರಿನ ಬಹುತೇಕ ಈ ಫ್ಯಾಕ್ಟ್ರಿಗಳನ್ನ ಬಳಸಿ ನೀರನ್ನು ನದಿಗಳಿಗೆ ಗಂಗಾ ನದಿನ ಒಂದು ಕ್ಲೀನ್ ಮಾಡೋದಕ್ಕೆ 1000 ಕೋಟಿ ರೂಪಾಯಿನ ವೆಚ್ಚ ಮಾಡ್ತಾರೆ. ಯಾಕೆ? ನಾವೇ ಬಿಟ್ಟಿರೋ ಈ ಕೊಡಕು ನೀರು. ಇನ್ನು ವಾಯು ಮಾಲಿನ್ಯ ಅಂತೂ ದೆಹಲಿನಲ್ಲಿ ಪ್ರಪಂಚದ ಅತ್ಯಂತ ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗಿರ್ತಕ್ಕಂಥ ನಗರ ಅಂತ ಡಿಕ್ಲೇರ್ ಆಗಿದೆ. ಆಲ್ಟರ್ನೇಟಿವ್ಸ್ ವೆಹಿಕಲ್ಸ್ ತಗೊಂಡೋಗಿಂತ ಸರ್ಕಾರ ಹೇಳಬೇಕಾಗಿದೆ. ಯಾರಿಗೋಸ್ಕರ ಬಿಡ್ತಾರೋ ಹೊಗೆ ತಗೋಸ್ಕರ. ಪಾರ್ಟಿಕಲ್ ಮ್ಯಾಟರ್ಸ್ ಅಂತ ಏನು ಹೇಳ್ತದೆ PPM ಅನ್ನೋದನ್ನ, ಅದು ಹೈಯೆಸ್ಟ್ ಡೆನ್ಸಿಟಿ ಡೆಲ್ಲಿ. ಅಂದರೆ ಒಬ್ಬ ವ್ಯಕ್ತಿ ನಿರಾಳವಾಗಿ ಅಲ್ಲಿ ಗಾಳಿನ ಸೇರಿಸೋದಕ್ಕಾಗ್ತಾ ಇಲ್ಲ. ಯಾರು ಕಾರಣ? ನಾವೇ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡೋದಿಲ್ಲ. ಒಬ್ಬೊಬ್ಬರು 2 ಕಾಲು 3 4 ಕಾಲು ಪಕ್ಕದ ರಸ್ತೆಗೆ ಹೋಗಿ ಒಂದು ತರಕಾರಿ ತರೋದಕ್ಕೆ ಹೋಗ್ತಾರೆ. ಇನ್ನು ಮೆಟ್ರೋ ಸ್ಟೇಷನ್ಗೆ ಹೋಗಿ ಡ್ರಾಪ್ ಮಾಡೋದಕ್ಕೆ ಇನ್ನೊಂದು ಅದಕ್ಕೋಸ್ಕರ ಈ ರೀತಿ ಮಾಡಿ ನಮ್ಮನ್ನು ನಾವೇ ನಾಶ ಮಾಡ್ಕೊಳ್ತೇವೆ. ಈ ವಾಯು ಮಾಲಿನ್ಯದಿಂದ ಬರತಕ್ಕಂಥ ಕಾಯಿಲೆಗಳು ಹೆಸರುಗಳ ನಡುವೋಗ್ಬಿಡ್ತೀವಿ. ಆಸ್ಮಾ ಆಗೋದು, COPD ಆಗೋದು, ಬ್ರಾಂಕೈಟಿಸ್ ಆಗೋದು, ಇನ್ನು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಆಗೋದು. ಡಾಕ್ಟರ್ ಯೋಗಣ್ಣ ಅವರು 14 ವಯಸ್ಸು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಬಗ್ಗೆ ಹೇಳ್ತಾ ಬೇಕಾದ್ರೆ ಅವರು ಕೇಳಿದ್ರೆ 1 ಗಂಟೆ ಬೇಕಾದ್ರೆ ಒಂದು ಭಾಷಣ ಮಾಡ್ತಾರೆ. ಈಗಲೇ ಕೇಳಿದ್ರೆ ಈ ವಾಯು ಮಾಲಿನ್ಯದಿಂದ ಆಗತಕ್ಕಂಥ ಕಾಯಿಲೆ ಹೃದಯದ ಕೂಡ ಒಪ್ಕೊಳ್ತಾರೆ. ಯಾರಿಗೋಸ್ಕರ ನಾವು ಬಿಟ್ಟಿರ ಈ ಹೊಗೆ ನಾವೇ ಕುಡಿಯೋದು. ಅದನ್ನ ಯಾರು ತಿಳಿಸ್ಬೇಕು? ಇನ್ನು ಸಾಯಿಲ್ ಪೊಲ್ಯೂಷನ್, ಈ ನಮ್ಮ ಮಣ್ಣು ನಾವು ಏನು ದೇವರನ್ನು ಪೂಜಿಸ್ತೀವಿ, ಜನ್ಮ ಮಾತೆ ಮಾತೆ, ಆ ಮಾತೆನ ನಾವು ಯಾವ ರೀತಿ ತಗೊಂಡೋಗಿ ಎಲ್ಲ ಕಸನ ಇನ್ನು ಬೆಳೆಯೋದಕ್ಕೋಸ್ಕರ ಪೆಸ್ಟಿಸೈಡ್ಸ್ ಹಾಕ್ತೀವಿ, ಕೆಮಿಕಲ್ಸ್ ಹಾಕ್ತೀವಿ, ಎಲ್ಲ ಕೀಟನಾಶಕವನ್ನು ಭೂಮಿಗೆ ಹಾಕ್ತೀವಿ. ಆ ಭೂಮಿಗೆ ಯಾವ ರೀತಿ ತಡ್ಕೊಳ್ಳೋಕೆ ಸಾಧ್ಯ? ಆ ಮಾಲಿನ್ಯದಿಂದ ಮತ್ತೆ ಹಾನಿ ಆಗುತ್ತೆ. ಅದನ್ನು ಮತ್ತೆ ಗಿಡ ಬೆಳಿತೀವಿ. ಆ ಗಿಡದಲ್ಲಿ ಮತ್ತೆ ಅದೇ ಬರ್ತದೆ ಮಾಲಿನ್ಯ. ನೀವೇನು ನೆಟ್ಟು ಆರ್ಸೆನಿಕ್ ಮರ್ಕ್ಯುರಿ ಎಲ್ಲ ತಗೊಂಡೋಗಿ ಹಾಕಿರ್ತೀರಿ, ಅದು ಮತ್ತೆ ನಮ್ಮ ಮುಂದೆ ಕ್ಯಾನ್ಸರ್ ಕೂಡ ಉಂಟಾಗುತ್ತೆ ಅಂತಹ ಒಂದು ಆಹಾರವನ್ನು ಸೇವಿಸುತ್ತೆ. ಇನ್ನು ಶಬ್ದ ಮಾಲಿನ್ಯ, ಅದ್ರ ಬಗ್ಗೆ ಹೇಳಲೇಬೇಕಾಗುತ್ತೆ. ಇನ್ನು ಎಷ್ಟು ಶಬ್ದ ಆಗಿದೆ ಅಂತಂದ್ರೆ ಬಾಂಬೆ ಮತ್ತು ಡೆಲ್ಲಿ, ಬೆಂಗಳೂರು ಅಂತ ನಗರಗಳಲ್ಲಿ ನೀವು ಓಡಾಡಿ ಬಂದ್ರೆ ಮನೆಗೆ ಬಂದ್ರೆ ಕೇಳಿಸದೇ ಇಲ್ಲ. ಯಾಕೆಂದ್ರೆ ಆ ಶಬ್ದ ಮಾಲಿನ್ಯದಲ್ಲಿ ಏನಾಗಿರ್ತದೆ, ಕಿವುಗಳೆಲ್ಲ ಚೂರಿ. ಶಬ್ದ ಮಾಲಿನ್ಯ ಆಗ್ಬೋದು, ವಾಯು ಮಾಲಿನ್ಯ ಆಗ್ಬೋದು, ನೀರಿನ ಜಲಮಾಲಿನ್ಯ ಆಗ್ಬೋದು, ಸಾಯಿಲ್ ಮಾಲಿನ್ಯ ಆಗ್ಬೋದು, ಭೂಮಿ ಮಾಲಿನ್ಯ ಆಗ್ಬೋದು. ಈ 4 ನಮ್ಮನ್ನ ನಾವೇ ಕೊಡ್ತಾ ಇದ್ದೀವಿ. ನಮ್ಮ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದು ಕಡಿಮೆ ಆಗ್ತಾ ಇರ್ತದೆ. ಜೊತೆಗೆ ಜೀವಿತಾವಧಿ ಜಾಸ್ತಿ ಆಗೋದು, ಬಟ್ ಕ್ವಾಲಿಟಿ ಆಫ್ ಲೈಫ್ ಹೋಗಿದೆ. ಅಂದರೆ 60-65 ದಾಟಿದ ನಂತರ ಹೆಚ್ಚು ಕಮ್ಮಿ ಒಂದು BP ಇರ್ತದೆ, ಶುಗರ್ ಇರ್ತದೆ, ಒಂದು ಇನ್ಯಾವ ಕ್ಯಾನ್ಸರ್ ಒಂದು ಯಾವುದೋ ಇರ್ತದೆ. ಅವೆಲ್ಲ ಬಂದಿರೋದು. ಆದ್ದರಿಂದ ಸ್ನೇಹಿತರೆ, ಪರಿಸರ ದಿನಾಚರಣೆಯನ್ನು ಮಾಡ್ತಿರೋದು ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋದಕ್ಕೋಸ್ಕರ, ನಮ್ಮ ಜೀವನ ಶೈಲಿಯನ್ನು ನಾವು ಸುಧಾರಿಸೋದಕ್ಕೆ ಹೊರತು ಇನ್ಯಾರನ್ನ ಮೆಚ್ಚೋದಕ್ಕೋಸ್ಕರ ಅಲ್ಲ. ಅಥವಾ ಇನ್ಯಾವುದೋ ಒಂದು ದೇಶ 1972ರಲ್ಲಿ UN ಡಿಕ್ಲೇರ್ ಮಾಡಿಬಿಟ್ಟು
ವಿಶ್ವ ಮಾಲಿನ್ಯ ದಿನಾಚರಣೆ ಎಲ್ಲರೂ ಆಚರಿಸಿದ ಈ ವರ್ಷ ಅಸಲಸಾಲ್ನಲ್ಲಿ ಆಚರಿಸ್ತಾ ಇದ್ದಾರೆ. ಈ ವರ್ಷದ ಥೀಮ್ ಇದು. ಅದೆಲ್ಲ ಏನಕ್ಕೋಸ್ಕರ ಅಂತಂದ್ರೆ ನಮ್ಮನ್ನು ನಾವು ಎಚ್ಚರಿಸ್ಕೊಂಡು ನಮ್ಮ ಆರೋಗ್ಯನ ನಾವು ಸುಧಾರಿಸ್ಕೊಂಡು ನಮ್ಮ ಕ್ವಾಲಿಟಿ ಆಫ್ ಲೈಫ್ ಏನು ಜೀವನ ಶೈಲಿ ಉತ್ತಮವಾಗಿ ಇರಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ದಿನ ಆಚರಣೆ ಮಾಡಿ ಅದರಿಂದ ಏನೇನು ನಾವು ಉಪಯೋಗಗಳು ಮಾಡ್ಕೊಬೋದು. 5 R ನನಗೆ ಜ್ಞಾಪಿಸ್ಬೇಡಿ. 1 R, ಮೊದಲನೇ R ರೆಫ್ಯೂಸ್. ಯಾವುದೇ ಒಂದು ಮಾಲಿನ್ಯ ಮಾಡೋದನ್ನ ರಿಫ್ಯೂಸ್ ಮಾಡಿ. ಯಾವುದೇ ಒಂದು ಪ್ಲಾಸ್ಟಿಕ್ ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕೆ ರಿಫ್ಯೂಸ್ ಮಾಡ್ತಾರೆ. ರಿಫ್ಯೂಸ್ ಮಾಡೋಕ್ಕಾಗಿಲ್ಲ, ರೆಡ್ಯೂಸ್ ಮಾಡಿ. ಎಲ್ಲದೂ ಈಗ ನಾವು ಪ್ಲಾಸ್ಟಿಕ್ ಕುಚ್ಚಿನ ಬೇಡ ಅಂತ ರೆಡ್ಯೂಸ್ ಮಾಡಿ. 3ನೇ ರೀಥಿಂಕ್. ಒಂದು ಇನ್ನೊಂದ್ಸರಿ ಯೋಚನೆ ಮಾಡಿ, ಇದು ಬೇಕಾ, ಇದನ್ನು ಉಪಯೋಗಿಸ್ಬೋದಾ ಬೇಡ. 4ನೇ ರೀಸೈಕಲ್ ಮಾಡಿ. ಯಾವ ವಸ್ತು ಯಾವ ಪ್ಲಾಸ್ಟಿಕ್ ಬಿಸಾಡಿ, ಯಾವ ಥರ್ಮೋಕೋಲ್ ಬಿಸಾಡಿ. ನಮ್ಮ ಹಾಗೆ ಬಂದು ನೋಡಿ, ನಮ್ಮ ಮನೆಯಲ್ಲಿ ಪ್ರತಿಯೊಂದನ್ನು ರೀಸೈಕಲ್ ಮಾಡಿ. ಅಡಿಗೆ ಮನೆಯಿಂದ ಎಸ್ತಿನ ವಸ್ತುವಿಂದ ಹಿಡಿದು ಪ್ರತಿಯೊಂದು ಪ್ಲಾಸ್ಟಿಕ್ನು ನಾವು ಅದು ನೋಡಿ ನಾನು ಗುರ್ತಿಸಿ ಅವರು ಇಷ್ಟೆಲ್ಲ ಮಾಡ್ತಾರೆ. ನನಗೆ ನನ್ನ ಸಂತೋಷಕ್ಕೆ ನಾನು ಮಾಡ್ತಾ ಇದ್ದೀನಿ, ಯಾರೋ ಗುರ್ತಿಸೋದಕ್ಕಲ್ಲ, ಇಲ್ಲ ಬಲವಂತ ಮಾಡಿ ನಿಮ್ಮನ್ನು ಗುರುತಿಸ್ಬೇಕು. ರೀಸೈಕಲ್ ಯಾವುದೇ ಒಂದು ವಸ್ತು ನಮ್ಗೆ ಮತ್ತೆ ನೀವು ಉಪಯೋಗಿಸೋದಕ್ಕೆ ಈ ರೀತಿ ಆ 4 ಆರನ್ನ ನೀವು ಜೀವಿತಾವಧಿಯಲ್ಲಿ ನೀವು ಅನುಸರಿಸ್ಕೊಳ್ಳೋದೇ ಆಗಿದೆ. ಮಾಲಿನ್ಯವನ್ನು ಕಡಿಮೆ ಮಾಡೋದು ಜೊತೆಗೆ ಈ ವೆಹಿಕಲ್ಸ್ ಯೂಸ್ ಮಾಡ್ಕೊಂಡು ಕಡಿಮೆ ಮಾಡಿ. ಆದಷ್ಟು ನಾನು ಪ್ರತಿದಿನ ಸೈಕಲ್ ನಮ್ಮ ಮೂರ್ತಿ ಸರ್ ಇಲ್ಲೇ ಯೋಗಕ್ಕೆ ನಾನು ಹೋಗ್ತೀನಿ. ಪ್ರತಿದಿನ ಬೆಳಿಗ್ಗೆ ಸೈಕಲ್ 3 ಕಿಲೋಮೀಟರ್ 6 ಕಿಲೋಮೀಟರ್ ಇಂಟು 365 ದಿವಸ ಎಷ್ಟಾಯ್ತು ಅಷ್ಟು ಪೆಟ್ರೋಲ್ನ ನಾವು ಯಾರೇ ಸ್ನೇಹಿತರು ಹೋದ್ರು ವಿ ಶೇರ್ ದಿ ವೆಹಿಕಲ್. ಯಾವುದು ನಾನು ಬ್ಯಾಂಗ್ಳೂರು ಬಂದಿದ್ದೆ ಮೆಟ್ರೋನೇ ಹೋಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಒಂದು ಏನೋ ಒಂದು ದೊಡ್ಡಸ್ತಿಗೆಗೋಸ್ಕರ ಕಾರನ್ನು ಬಳಸೋದು ಬೇಡ. ಇದನ್ನು ಮಾತು ಜನಗಳು ಒಂದಾಗಿ ನಾವೆಲ್ಲರೂ ನಮ್ಮ ಪರಿಸರವನ್ನು ರಕ್ಷಿಸಿದರೆ ಆದರೆ ವಿ ಕ್ಯಾನ್ ಲೀವ್ ಎ ಬೆಟರ್ ಲೈಫ್, ಲೀಡ್ ಎ ಹ್ಯಾಪಿಯರ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್ ಫಾರ್